ನಮಸ್ಕಾರ. ಶ್ರೀನಿವಾಸ ಮೂರ್ತಿ, ಯೋಗ ಭಾರತಿ, ಹಿಮಾಚಲ. ನಾನು ಇದಕ್ಕೆ ಮುಂಚೆ 2 ವಿಡಿಯೋ ಹಾಕಿದ್ದೀನಿ. ಈ ವಿಡಿಯೋ ಮಾಧವ ಸೃಷ್ಟಿ ಬಹು ಆಯಾಮಿ ಪ್ರಶಿಕ್ಷಣ ಕೇಂದ್ರದ್ದು. ಬೆಂಗಳೂರು ಸುತ್ತಮುತ್ತ ಇರೋರಿಗೆ ಜನಸೇವಾ ಗೊತ್ತು. ಸಂಘದ ಎಲ್ಲ ಟ್ರೈನಿಂಗ್ಗೆ ಅದೊಂದು ಕೇಂದ್ರ ಆಗಿದೆ. ಅದೇ ಕಲ್ಪನೆಯಲ್ಲಿ 20 ವರ್ಷನೇ ಆಗೋಯಿತು. 20 ವರ್ಷದ ಹಿಂದೆ ನಾನು ಇಲ್ಲಿ ಪ್ರಾಂತ ಪ್ರಚಾರಕ್ಕಾಗಿದ್ದಾಗ ಹಿಮಾಚಲಕ್ಕೂ ಆ ಥರ ಕೇಂದ್ರ ಮಾಡಬೇಕು ಅಂತ ಸ್ಥಳ ಹುಡುಕಿದಾಗ ಈ 11 ಎಕರೆ ಸ್ಥಳ ಸರ್ಕಾರದಿಂದ ಲೀಸಲ್ಲಿ ತೊಗೊಂಡಿದ್ದು. ಅದಾದಮೇಲೆ ವಿದ್ಯಾಭಾರತಿಯವರೆಗೆ ಬಿಟ್ಟು ನನ್ನ ಪಾಡಿಗೆ ನಾನು ಬೇರೆ ಕೆಲಸದಲ್ಲಿ ತೊಡಗಿದ್ದೆ. ಆದರೆ ನನ್ನ ಜೀವನದ ಕೊನೆಯ ಸಮಯ, ಅದು ಎಷ್ಟು ವರ್ಷ ಇದೆ ಗೊತ್ತಿಲ್ಲ, ನನ್ನ ಕೈಲಿಲ್ಲ. ಆ ಸಮಯದಲ್ಲಿ ಒಂದು ಕೇಂದ್ರ ಮಾಡಬೇಕು. ನನಗೆ ಪ್ರೇರಣೆ ಅಂದರೆ ಅಜಿತ್ ಕುಮಾರರು, ನಾನಾಜಿ ದೇಶ್ಮುಖರು. ಸಂಘದ ಅಧಿಕಾರಿಗಳು ನಿನಗೆ ಇಚ್ಛೆ ಇದ್ದರೆ ಮಾಡು ಅಂತ ಹೇಳಿದರು. ಅದಕ್ಕೆ ಸಂಘದ ಯೋಜನೆ ತಕ್ಕ ಹಾಗೆ ಈಗ ಮಾಡಿರೋದು. ಕಳೆದ 8 ವರ್ಷಗಳಿಂದ ನಾನು ಇಲ್ಲೇ ಉಳಿದಿದ್ದೀನಿ. ಪ್ರಚಾರಕ್ಕೂ ಹೌದು, ಒಂದು ವ್ಯವಸ್ಥೆ ನಿಲ್ಲಿಸಬೇಕು ಅಂಥೇಳಿ ನಿರಂತರವಾಗಿ ಇಲ್ಲೇ ಉಳಿದು ಮಾಡ್ತಾಯಿದ್ದೀನಿ. ಈವರೆಗೂ ಆಗಿರುವಂಥ ಪ್ರಾಜೆಕ್ಟು ನಿಮ್ಮ ಮುಂದೆ ಇಡ್ತೀನಿ. ಮುಂದೆ ಆಗಬಹುದಾದ್ದು ವ್ಯವಸ್ಥೆಗಳು, ಅದರ ಬಗ್ಗೆನೂ ನಿಮ್ಮ ಮುಂದೆ ಇಡ್ತೀನಿ. ಒಂದು, ಇಲ್ಲಿ ಈಗ ಭಾರತೀಯ ಗೋಶಾಲಾ, ಭಾರತೀಯ ಪದ್ಧತಿ, ಭಾರತೀಯ ಹಸು ಏನಿದೆಯೋ ಕಾಮಧೇನು, ಅದರ ಗೋಶಾಲೆ ಇದೆ. ಅದರಿಂದ ಪಂಚಗವ್ಯದ ತಯಾರಿ, ಅದರ ಪೀಳಿಗೆ ಸುಧಾರಿಸುವಂಥ ವ್ಯವಸ್ಥೆಗಳು. ಒಬ್ಬ ರೈತ ಒಂದು ಹಸು ಸಾಕಿದ್ರೆ ಅದರಿಂದ 1 ಎಕರೆ ಸ್ಥಳದಲ್ಲಿ ಸ್ವಾವಲಂಬಿ ಜೀವನ ಬದುಕಬಹುದು. ಅಷ್ಟೇ ಅಲ್ಲದಿರ ಪಂಚಗವ್ಯದಿಂದ ಆರೋಗ್ಯ ಸುಧಾರಿಸ್ಕೋಬೋದು, ಪಂಚತತ್ವಗಳ ಮುಖಾಂತರ. ಅದನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ಇಳಿಸೋಕ್ಕೋಸ್ಕರ ಮಾಧವ ಗೋಶಾಲಾ ಕಳೆದ 8 ವರ್ಷಗಳಿಂದ ನಡೀತಾ ಇದೆ. ಹೀಗಾಗಿ ಉದ್ದೇಶ ನಮ್ಮದು ಹಸುಗಳ ಸಂಖ್ಯೆ ಜಾಸ್ತಿ ಮಾಡಬೇಕು ಅಂತಲ್ಲ. ಆದರೆ ಬೆಟ್ಟದ ನಡುವೆ ಧೈರ್ಯ ಮಾಡೋದು ಸುಲಭ ಅಲ್ಲ, ಅದಕ್ಕೆ ಆಹಾರ ಒದಗಿಸ್ಕೊಡೋದು ಸುಲಭ ಅಲ್ಲ. ಆ ದೃಷ್ಟಿಯಿಂದಲೇ ನಾವು ಎಲ್ಲ ಯೋಚನೆ ಮಾಡ್ತಾಯಿದ್ದೀವಿ. ಜೊತೆಗೆ ನಾನು ಮುದ್ರೆನೂ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬೇರೆ ಬೇರೆ ಮುದ್ರೆಯ ಲಾಭಗಳು ಕೂಡ ನಿಮ್ಮ ಗಮನಕ್ಕೆ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈಗ ಮಾಡಿರೋದು ಅಪಾನವಾಯು ಮುದ್ರಾ. ಇದು ನಮ್ಮ ಹೃದಯದ ಬಡಿತನ ಸುಧಾರಿಸುತ್ತೆ. ಯಾರಿಗೆ ಕಕ್ಕಸ್ ಕಟ್ಟುತ್ತೋ ಅವ್ರಿಗೆ ಅರ್ಧ ಗಂಟೆ ಮಾಡಿದ್ರೆ ಸಡಿಲಾಗುತ್ತೆ. ಇರಲಿ. ಹಾಗೆ ಇಲ್ಲಿ ಗೋಶಾಲೆ ಇದೆ. ಒಂದು ಸತಿ ಅಂತೂ 40 ತನಕ ಸಂಖ್ಯೆ ಆಗಿತ್ತು. ಬೆಟ್ಟದಲ್ಲಿ ಇಷ್ಟನ್ನು ಸಾಕೋದು ಕಷ್ಟ ಅಂಥೇಳಿ ನಾವು ಮೈದಾನದ ಪ್ರದೇಶ, ಹಿಮಾಚಲದ ಮೈದಾನದ ಪ್ರದೇಶ ದೊಡ್ಡ ಗೋಶಾಲೆಗೆ ಕಳಿಸಿದ್ವಿ. ಗೋಮೂತ್ರದಿಂದ, ಗೊಬ್ಬರದಿಂದ ಏನೇನು ಔಷಧಿಗಳಾಗುತ್ತೋ ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ, ಅವರ ಕೃಷಿಗೆ, ಅದರದೆಲ್ಲ ಪ್ರಯೋಗಗಳಾಗ್ತಾಯಿದೆ. ಇಲ್ಲಿ ಯೋಗಕ್ಕೆ ಬಂದವ್ರಿಗೂ ಕೂಡ ಅದರದ್ದೇ ತುಪ್ಪ ಸಿಗುತ್ತೆ, ಅದರದ್ದೇ ಮಜ್ಜಿಗೆ ಸಿಗುತ್ತೆ, ಅದೇ ಮೊಸರು ಸಿಗುತ್ತೆ. ಆ ಗೊಬ್ಬರದಿಂದ ಬೆಳೆದಿರುವಂಥ ತರಕಾರಿಗಳು ತಿನ್ನೋಕ್ಕೆ ಸಿಗುತ್ತೆ. ಶುದ್ಧ ಆಹಾರದ ವ್ಯವಸ್ಥೆ ಇಲ್ಲಿದೆ. ಹೀಗಾಗಿ ನಾವು ಯಾವುದೇ ಸ್ಪ್ರೇಯುಕ್ತ ಆಹಾರನ ಉಪಯೋಗ ಮಾಡಿಸ್ದಿರ ಇದನ್ನು ಹೇಗೆ ಮಾಡೋದು ಅಂಥೇಳಿ ನಾವು ಮಾಡ್ತಾಯಿದ್ದೀವಿ, ಜನಕ್ಕೆ ಕಲಿಸ್ತಾ ಇದ್ದೀವಿ. ಇದಾದ ಮೇಲೆ ಮಾಧವ್ ಯೋಗಾಶ್ರಮ, 100 ಜನ ಉಳಿಬೋದಾದಂಥ ವ್ಯವಸ್ಥೆ. 65 ಮಂಚಗಳೇ ಇದೆ.
ಯಾರು ವಯಸ್ಸಾದವ್ರು ಬರ್ತಾರೋ, ಸಾಮಾನ್ಯವಾಗಿ ಯೋಗ ಕೆಲವರು ತಿಳ್ಕೊಂಡಿರೋ ವಯಸ್ಸಾದವರೇ ಮಾಡಬೇಕು ಅಂತ. ಆದರೆ ಅಂಥವ್ರಿಗೆ ಕೂಡ ವ್ಯವಸ್ಥೆಗಳಿವೆ. ಕುರ್ಚಿ ಸೂರ್ಯ ನಮಸ್ಕಾರ ಇದೆ, ಯೋಗ ಮುದ್ರೆ ಇದೆ, ಆಕ್ಯುಪ್ರೆಷರ್ ಇದೆ. ಅದಕ್ಕೆ ಯಾರಿಗೂ ಕೂಡ ಇದು ಕಷ್ಟ ಆಗಬಾರ್ದು ಅಂತಲೇ ಈ ವ್ಯವಸ್ಥೆ ಇರೋದು. ಮಣ್ಣಿನ ಗೋಡೆಗಳಿರೋಂಥ ಮಂದಿರ ಇದೆ. ಮಾಧವ ಯೋಗಾಶ್ರಮದ ವ್ಯವಸ್ಥೆಗಳಿವೆ, ಮಾತೃಶ್ರೀ ಭವನ್ ಅಂತ. ಇಲ್ಲಿ ಭಾರತೀಯ ಚಿಕಿತ್ಸಾ ಪದ್ಧತಿ ಹೆಚ್ಚಿನ ಭಾಗ ಅಳವಡಿಸಿಕೊಳ್ಳಲಾಗ್ತಿದೆ. ಬ್ರಿಟಿಷರ ಪದ್ಧತಿ ಏನಿದೆಯೋ ಇಂಗ್ಲೀಷ್ ಔಷಧಿಗಳು, ಅದೇ ಉಪಯೋಗ ನಾವು ಮಾಡ್ತಾಯಿಲ್ಲ. ಬಂದವರಿಗೆ ಅಭ್ಯಾಸದಿಂದ ಅವರು ತೊಗೊಂಬಂದಿದ್ರೆ ಅವರ ಇಚ್ಛೆ. ಅದಕ್ಕೆ ಈ ಥರದ ಒಂದು ವ್ಯವಸ್ಥೆ, ಅದರಲ್ಲೇ ಮಣ್ಣಿನ ಚಿಕಿತ್ಸೆ, ಭಾರತೀಯ ಗಿಡಮೂಲಿಕೆಗಳ ವ್ಯವಸ್ಥೆ, ಇದನ್ನೆಲ್ಲ ಒಳಗೊಂಡಂತೆ ಒಂದು ಶ್ರೇಷ್ಠ ವ್ಯವಸ್ಥೆ ಮಾಡಬೇಕು ಅಂತ. ಅದರದ ಇದು ಕಾರ್ಯಶಾಲೆ, ಯೋಗದ ಕಾರ್ಯಶಾಲೆ. ಆ ಕಾರ್ಯಶಾಲೆಯಲ್ಲಿ ಉಳ್ಕೊಳ್ಳೋದು, ಮತ್ತು ಬೆಳಗ್ಗೆ 5:15 ಹಿಡಿದು, ಹಾಗೆ 5:15 ಶುರುವಾಗುತ್ತೆ. ಧ್ಯಾನ 15 ನಿಮಿಷ ಇರುತ್ತೆ. 5:15 ಹಿಡಿದು ರಾತ್ರಿ 9:30ವರೆಗೂ ನಿರಂತರವಾದ ಅಭ್ಯಾಸಗಳು. 7 ದಿವಸದಲ್ಲಿ ನಮ್ಮ ಹಳೆಯ ಪದ್ಧತಿಗಳನ್ನು ಸುಧಾರಿಸಿ ಭಾರತೀಯ ಜೀವನ ಶೈಲಿ ಕಲಿಯುವಂಥ ಒಂದು ವ್ಯವಸ್ಥೆ ಯೋಜನೆ ಮಾಡಿದೆ. ಇದಕ್ಕೆ ಸಹಯೋಗ ಎಲ್ಲರದ್ದು ಸಿಗ್ತಾ ಇದೆ. ಅದು ಒಂದು ಕೇಂದ್ರ, ನಮ್ಮ ಕೇಂದ್ರ ಮಾಧವ ಯೋಗಾಶ್ರಮ. 3ನೇದು ವಿದ್ಯಾಲಯ ಇದೆ, ಸರಸ್ವತಿ ವಿದ್ಯಾಮಂದಿರ. ಅಲ್ಲಿ ಸುತ್ತಮುತ್ತ ಹಳ್ಳಿಗಳಿಂದ ಮಕ್ಕಳು ಬರ್ತಾರೆ. ಈಗ ಸಂಖ್ಯೆ ಕಡಿಮೆ ಇದೆ, ಆದರೆ ಭಾರತೀಯ ಶಿಕ್ಷಣ ಪದ್ಧತಿ ಕಲಿಸ್ಕೊಡುವಂಥ ವ್ಯವಸ್ಥೆ ಇದೆ. ವಿಶೇಷ ಅತಿಥಿಗಳು ಬಂದರೆ ವಿಶೇಷ ವಸತಿ ಗೃಹವೂ ಇದೆ. ಇನ್ನು ಮಾಡಬಹುದಾದಂಥ ಕೆಲಸಗಳು ತುಂಬ ಇದೆ. ನೀರಿನ ಸ್ರೋತ ತುಂಬ ಚೆನ್ನಾಗಿದೆ ಅನ್ನೋ ಕಾರಣದಿಂದ ಮಾಧವ ಗಂಗೋತ್ರಿ ಅಂತ ಒಂದು ವ್ಯವಸ್ಥೆ, ಉತ್ತರ ಭಾರತದಲ್ಲಿ ಅದಕ್ಕೆ ಬಾವಡಿ ಅಂತ ಹೇಳ್ತಾರೆ. ನೀರಿನ ಸೆಲೆ ಬೆಟ್ಟದ ನಡುವೆ, ಗಿಡಮೂಲಿಕೆಗಳ ನಡುವೆ ಹರಿದು, ಆ ನೀರು ಕೂಡ ಔಷಧಯುಕ್ತ ನೀರು. ಅದಕ್ಕೆ ಆ ಥರದ ಶುದ್ಧ ನೀರಿನ ವ್ಯವಸ್ಥೆ ಮಾಧವ ಗಂಗೋತ್ರಿ ಇದೆ. ಮತ್ತು 2ನೇದು, ಎಷ್ಟು ಗಿಡಮೂಲಿಕೆಗಳಿದೆಯೋ ಮಾಧವ ವನಸ್ಪತಿ ಕೇಂದ್ರ ಇದರದ್ದು ವಿಕಾಸ ಮಾಡ್ತಾ ಇದೆ. ಹರ್ಬಲ್ ಗಾರ್ಡನ್ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಕೆಲವರಿಗೆ ಇಂಗ್ಲೀಷೇ ಚೆನ್ನಾಗಿ ಅರ್ಥ ಆಗೋದ್ರಿಂದ ನಾನು ಅದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ. ಮುಂದೆ ನಾವು ಎಷ್ಟು ಗಿಡಮೂಲಿಕೆಗಳು ಔಷಧಕ್ಕೆ ಬೇಕೋ ಅದನ್ನೆಲ್ಲ ವಿಕಾಸ ಮಾಡುವಂಥ ಕೇಂದ್ರನೂ ಮಾಡೋರಿದ್ದೀವಿ. 2 ದೊಡ್ಡ ಗ್ರೌಂಡುಗಳಿವೆ. ಯಾಕೆಂದರೆ ಕಲ್ಪನೆಯೇ ಎಷ್ಟೆಷ್ಟು ಪ್ರಶಿಕ್ಷಣಗಳ ವ್ಯವಸ್ಥೆ ಇದೆಯೋ ಅವೆಲ್ಲ ಪ್ರಶಿಕ್ಷಣಗಳ ಕೇಂದ್ರ ಆಗಬೇಕು ಅಂತ. ಮೊದಲಿದ್ದಿದ್ದು ಕೇವಲ ಹಿಮಾಚಲಕ್ಕೆ ಅಂತ, ಆದರೆ ಯೋಗದ ಜೊತೆಗೆ ಜೋಡಿಸ್ಕೊಂಡಿರೋದ್ರಿಂದ ಪೂರ ಭಾರತದ ಕೇಂದ್ರ ಆಗೋದಿದೆ. ಅದಕ್ಕೆ ನಾನು ಈ ಮುಖಾಂತರ ನಿಮ್ಮೆಲ್ಲರನ್ನೂ ಸ್ವಾಗತ ಮಾಡ್ತಾಯಿದ್ದೀನಿ, ಕರಿತಾ ಇದ್ದೀನಿ. ನೀವು ಬಂದಾಗ ಇದರ ಆನಂದ ತಗೋಬೋದು. ಅದಕ್ಕೆ ನಾನು ಈ ವಿಡಿಯೋನ ಏನು ಕರ್ನಾಟಕದ ಗ್ರೂಪ್ ಇದೆಯೋ ಅದರಲ್ಲಿ ಹಾಕ್ತಾಯಿದ್ದೀನಿ. ಅದರಲ್ಲಿ ನನ್ನ ಮೊಬೈಲ್ ನಂಬರು ಕೊಡೋನಿದ್ದೀನಿ. ಅದಕ್ಕೆ ನೀವು ಬಂದು ನೀವು ವಿಚಾರಿಸ್ಕೊಂಡು 7 ದಿವಸ ಇಲ್ಲಿ ಬಂದಿದ್ದರೆ ತುಂಬ ಒಳ್ಳೆಯದು. ಅದರಲ್ಲೂ ಕೂಡ ಉರಿ ಬೇಸಿಗೆಯಲ್ಲಿ ಬಂದರೆ ಇನ್ನಷ್ಟು ನಿಮಗೆ ಹಿತ. ಯಾಕೆಂದರೆ ಹಿಮಾಚಲದಲ್ಲಿ ಬೇಸಿಗೆಯ ಜಳ ಅಂತ ಏನು ಹೇಳ್ತಾರೋ, ಹೇಳೋದಾದರೆ ಬೇಸಿಗೆ ಕಾಲ ಇಲ್ಲವೇ ಇಲ್ಲ ಇಲ್ಲಿ. ಈ ಕಾರಣದಿಂದ ಮಳೆಗಾಲ ಇದೆ, ಹಿಮಗಾಲ ಇದೆ. ಈ ವಾತಾವರಣದಲ್ಲಿ ಬೇಸಿಗೆ ಕಾಲದಲ್ಲೂ ಕೂಡ, ಬೇಸಿಗೆ ರಜದಲ್ಲೂ ಕೂಡ ಪ್ರಶಿಕ್ಷಣ ತೊಗೊಂಡು ಹೋಗ್ಬೋದು. ಯಾರು ರಿಟೈರ್ಡ್ ಆಗಿದ್ದಾರೋ ಯಾವಾಗ ಬೇಕಾದ್ರೂ ಬನ್ನಿ. ಈ ಮುಖ್ಯವಾಗಿ ಇದು ಮುಖ್ಯ 3 ವಿಷಯದ ತ್ರಿವೇಣಿ ಸಂಗಮ. ಯೋಗ, ಪ್ರಾಣಾಯಾಮ, ಮುದ್ರೆ, ಆಕ್ಯುಪ್ರೆಷರ್, ನ್ಯೂರೋಥೆರಪಿ ಇವೆಲ್ಲದರದ ಒಂದು ಆಯಿತು ಅಂದರೆ, 2ನೇದು ಪಂಚಗವ್ಯದ ವ್ಯವಸ್ಥೆ ಮುಖ್ಯವಾಗಿ, 3ನೇದು ಗಿಡಮೂಲಿಕೆಗಳು. ಇನ್ನೆಲ್ಲ ಶುದ್ಧ ಆಹಾರ, ಶುದ್ಧ ವಿಚಾರ ಮತ್ತು ಭಕ್ತಿಯಿಂದ ಶಕ್ತಿ ವಿಕಾಸ, ಭಕ್ತಿಯಿಂದ ಆಂತರಿಕ ಶಕ್ತಿ ವಿಕಾಸ. ಆಗಲೇ ನಾವು ಎಲ್ಲ ಸಮಸ್ಯೆಗಳನ್ನು, ಒಳಗಿನ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು
ನಮ್ಮ ವಿಕಾಸ ಮಾಡ್ಬೋದು ಅಂತ ಅನುಭವ. ಬಹುಶಃ ನಾನು ನಿಮ್ಮ ಎಲ್ಲ ಮನಸ್ಸಿನ ವಿಷಯಗಳನ್ನು ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ಯಾರಿಗಾದರೂ ನನ್ನ ಇನ್ನಷ್ಟು ವಿಷಯ ಕೇಳಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ನನ್ನ ಮೊಬೈಲ್ ನಂಬರ್ ಇರುತ್ತೆ, ದಯವಿಟ್ಟು ಫೋನ್ ಮಾಡಿ ಕೇಳಿ ತಿಳ್ಕೊಳ್ಳಿ. ಜೈ ಶ್ರೀರಾಮ್. ಮುಂದೆ ಮಾತಾಡಿ. ಭಾರತ್ ಮಾತಾ ಕಿ ಜೈ.